ನನ್ನ ಮಗಳು ಸ್ಮೈಲ್ ಮಾಡ್ತಾ ಇರೋಕಂದ್ರೆ ವೀಡಿಯೋ ಮಾಡ್ತಿರೋ ಅಂತ ತಕ್ಷಣ ಇದೇ ಸ್ಮೆಲ್ ಕೂತಾರೆ ಮಾಡ್ಕೊಂಡು ನಮ್ಮ ಕ್ಯೂಟಾಗಿ ಬಂಗಾರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇರೋಕಂದ ನಾನು ತೋರಿಸು. ಇವಾಗ ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ಏನು ಮಾಡ್ತಿದ್ದೀವಿ ಅಂತ ನಮ್ಮ ಮಗಳು ತೋರಿಸ್ತಾರೆ. ರಾಡಿ ಸಿನಿಮಾನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಂಗೆ ಆಗ್ಬಿಟ್ಟೆ. ಈಗ ಏನು ಸ್ಪೆಷಲ್ ಅಂತಂದರೆ ನಾಳೆ ಸಂಕ್ರಾಂತಿ ಇರೋದ್ರಿಂದ ಇರು ಬಂಗಾರ ಮಾತಾಡೋ. ಥ್ಯಾಂಕ್ ಯು ಪುಟ್ಟನು. ತಾಡು ಇವಾಗ ಏನು ಮಾಡ್ತಾ ಇದ್ದೇವೆ ನಾವು ಹೇಳ್ಬಿಡು ಅವ್ರಿಗೆ ಫ್ರೆಂಡ್ಸ್ಗೆಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ನಾಳೆಗೆ ಎಲ್ರಿಗೂ ಕೊಡ್ತೀನಿ. ಇದು ನನಗೆ ಫೇವ್ರೆಟ್ ಹಬ್ಬ. ಇವಾಗ ನಾನು ಮಾತಾಡ್ತೀನಿ ಆಯಿತಾ. ಇವಾಗ ನಾನು ಮಾತಾಡ್ತೀನಿ, ಸುಮ್ಮನೆ ಹಂಗೆ ನೋಡು, ಓಕೆನಾ? ಅನ್ನುತ್ತೆಲ್ಲ ಕೋಪ. ಫಸ್ಟ್ ಸಂಕ್ರಾಂತಿಲಿ ನನ್ನ ಮಗಳಿಗೆ 6 ಮಂತ್. ಅವಾಗ ಫಸ್ಟ್ ಇಯರ್ ಸಂಕ್ರಾಂತಿ ಹಬ್ಬದ ದಿನ ಅದನ್ನ ಲಾಸ್ಟಲ್ಲಿ ಆ ಫೋಟೋ ಹೆಂಗೆ ಕಾಣ್ತಿಲ್ಲ 6 ತಿಂಗಳಲ್ಲಿ ಅಂತ ಫೋಟೋ ಹಾಕ್ತೀನಿ ಲಾಸ್ಟಲ್ಲಿ, ಆಯಿತಾ? ನೋಡಿ ಇರು ಬಂಗಾರಿ ಮಾಡೋಣ. ಇರು ಪುಟ್ಟಣ, ಯಾರಿಗೆ ಏನು ಮಾಡ್ತಾ ಇದ್ದಾವೆ ಅಂತ ಹೇಳ್ಬೇಕಲ್ಲ ನಾವು. ಅದಕ್ಕೆ ನೀನು ಇವತ್ತು ಜೊತೆಗೆ ನಿನ್ನೂ ಸೇರಿಸ್ಕೊಂಡಿನಿ, ಯಾಕಂದ್ರೆ ನಿಂಗಲ್ವ ಇದು ಫೇವ್ರೇಟ್ ಹಬ್ಬ. ಅದಕ್ಕೆ ನಾನು ಪುಟಾಣಿನೇ ಮಾಡಬೇಕು. ನಾನು ಪುಟಾಣಿ ಮಾಡುತ್ತೆ ಅದಕ್ಕೆ ಅಂದ್ಬಿಟ್ಟು ಹೇಳ್ತಾನೆ ಅವ್ರಿಗೆ. ಅದನ್ನೇ ಸುಮ್ಮನೆ ಮಾಡಮ್ಮ ನೀನು ಮಾಡಮ್ಮ ಅಂದ್ರೆ ಅವ್ರಿಗೆ ಏನು ಗೊತ್ತದ್ದು ಏನು ಸ್ಪೆಷಲ್ ಅಂತಂದರೆ, ಫಸ್ಟು ವರ್ಷ ನನ್ನ ಮಗಳಿಗೆ 6 ತಿಂಗಳು. ಅವಾಗ ಏನು ಮಾಡಿದೆ, ಹಿಂಗೆ ಪ್ಯಾಕ್ ಮಾಡಿಬಿಟ್ಟು ನಮ್ಮ ಅಮ್ಮನ ಕೈ ಕೊಟ್ಟು ಕಳಿಸ್ಬಿಟ್ಟಿದ್ದೆ. ನಮ್ಮಮ್ಮ ಎಲ್ರಿಗೂ ಕೊಟ್ಟು ಬಂದುಬಿಟ್ಟಿತ್ತು ಇದನ್ನು ಎಳ್ಳೋದು ಬೆಲ್ಲ ಪ್ಯಾಕೆಟ್ನ. ಹೋದ ವರ್ಷ 2ನೇ ವರ್ಷದಲ್ಲಿ 1 ವರ್ಷ ಪಾಪುಲಿ ಆವಾಗ ನಾನು ತತ್ಕೊಂಡೋಗಿ ಕೊಡ್ಸ್ಬಿಟ್ಟು ಬಂದಿದ್ದೆ. ಹೋದ ವರ್ಷ ಅವಳೇ ಆವಾಗ ನಡ್ಕೊಂಡು ಹೋಯ್ತಿದ್ಲು. ಹೋದ ವರ್ಷ ಆವಾಗ ಕೈ ಇಟ್ಕೊಂಡು ಕರ್ಕೊಂಡೋಗಿ ಕೊಡ್ಸ್ಬಿಟ್ಟು ಬಂದಿದ್ದೆ. ನಾಳೆ ಏನು ಟ್ವಿಸ್ಟು ಚಿನ್ನಮ್ಮನಿಗೆ ಅಂತಂದರೆ, ಚಿನ್ನ ನಾಳೆ ನಿಂಗೆ ಏನು ಟ್ವಿಸ್ಟು ಗೊತ್ತಾ? ನಾ ಬರ್ತಾ ಇಲ್ಲ ನಿನ್ನ ಜೊತೆಗೆ ಇದನ್ನೆಲ್ಲ ಕೊಡೋಕೆ. ಹೋದ ವರ್ಷ ನೀನು ಪಾಪ ಹೋಗಿದ್ದಲ್ಲ, ಆವಾಗ ಅಮ್ಮ ನಿನಗೆ ಕರ್ಕೊಂಡೋಗಿ ಕೊಡ್ಸ್ಬಿಟ್ಟು ಬರ್ತಿದ್ದೆ ಎಲ್ರಿಗೂ. ಈ ಸತಿ ನೀನು ಏನು ಮಾಡ್ಬೇಕು ಗೊತ್ತಾ? ನಾನು ಕವರ್ಗೆ ಕೊಡ್ತೀನಿ, ಇಂತಿಂಥವ್ರ ಮನೆಗೂ ಕೊಟ್ಟು ಬಾ ಅಂತಂತೀನಿ. ನಾಳೆ ಬೆಳಿಗ್ಗೆ ಮಿಸ್ ಮಾಡೋಣ. ನಾನು ಹೇಳೋಕ್ಕೆ ಕೇಳವಾ? ಹೇಳ್ತಾನೆ. ಆವಾಗ ನಾಳೆ ಚಿನ್ನಿಮ್ಮ ಅವಳೇ ಎಲ್ರಿಗೂ ಕೊಟ್ಬಿಟ್ಟು ಬರ್ತಾಳೆ. ಅದೇ ಟಾಸ್ಕ್ ಒಳಗೆ ನಾಳೆಕ. ಇವಾಗ ದೊಡ್ಡವಳಾಗಲ್ಲ ಪುಟಾಣಿ, ಅದರಿಂದ ನಾಳೆಗೆ ಅವಳೇ ನಡ್ಕೊಂಡೋಗಿ ಎಲ್ಲರ ಮನೆಗೆ ಕೊಟ್ಬಿಟ್ಟು ಬರ್ತಾಳೆ. ಇವಾಗ ಇದನ್ನ ನನ್ನ ಮಗಳೇ ಕಲಿಸಿಸ್ತಾಳೆ, ಎಲ್ಲರೂ ವೀಡಿಯೋ ಮಾಡ್ತೀನಿ. ಅವಳೆ ಅಮ್ಮ ಅಷ್ಟೊತ್ತಿಂದ 1 ಅವರಿಂದ ಬಿಡ್ತಿಲ್ಲ, ಫೋನು ಚಾರ್ಜ್ ಬೇರೆ ಇಲ್ಲ. ಅಮ್ಮ ಮಿಕ್ಸ್ ಮಾಡಮ್ಮ ಅಂತ ತಲೆ ತಿಂತಾಳೆ. ನಾನು ಪಾತ್ರೆ ಒಳಗೆ ತಿನ್ಕೊಂಡು ಕೂತಾಳೆ. ಇದೇನಾಯಿತು ಅಂತಂದರೆ, ಪಪ್ಪ ಏನು ಮಾಡಿದ್ದು ಪೆಗ್ ಪಾಪ ಅಂತ ಹೇಳ್ಬಿಡ್ತೀನಿ ಅವ್ರಿಗೆ ಗೊತ್ತಾಗಲಿ. ಕಾಮಿಡಿ. ಫಸ್ಟು ಕಳೆದಿತ್ತನಲ್ಲ ಉದ್ದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದ. ಎಳ್ಳೂ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ವಿ. ಇದು ಪುಟ್ಕಡಲೆ ಇದನ್ನು ತಂದು ಇಟ್ಕೊಂಡಿದ್ದಿ. ಮತ್ತು ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು, ಈಗ ಜೀರಿಗೆ ಪೆಪ್ಪಿ ಬರುತ್ತಲ್ಲ ಅದೊಂದು ಪ್ಯಾಕೆಟ್ ತಗೊಬನ್ನಿ ಅಂತ ಅವ್ರ ಪಪ್ಪಂಗೆ ಹೇಳಿದ್ರೆ, ಅವ್ರ ಪಪ್ಪ ಏನು ಮಾಡೈತೆ ಅಂತಂದರೆ, ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ರೆಡಿಮೇಡ್ ಮಿಕ್ಸ್ನ ಅದನ್ನೇ ಎಲ್ಲನೂ ಫುಲ್ಲು 3 ಪ್ಯಾಕೆಟ್ ತಗೊಂಬಿಟ್ಟಿದೆ. ನಾನು ಮಾಡೋದೆಲ್ಲ ವೇಸ್ಟೇ ಆಗೋಯ್ತು. ನಾನು ಬರೀ ಕಲರ್ ಪೆಪ್ಪಿ ತಗೊಬನ್ನಿ ಅಂತ ಹೇಳಿದ್ದು, ಸಿಗ್ಲಿಲ್ವಂತಕ್ಕೆ ಫುಲ್ ಎಲ್ಲ ಮಿಕ್ಸ್ಡ್ ಪ್ಯಾಕೆಟ್ ತಗೊಂಡು. ಇದೇನು ಮಿಕ್ಸ್ ಏನು ಮಾಡೋಂಗಿಲ್ಲ. ಆಮೇಲೆ ಬೆಲ್ಲ ಒಂದು ಕಟ್ ಮಾಡಲ್ಲ ಇದ್ರಲ್ಲೇ ಅದೆಲ್ಲ ಸ್ವೀಟ್ಸ್ ಎಲ್ಲ ಬ್ಯಾಲೆನ್ಸ್ ಆಗೋಯ್ತು ಅಂತ ಹೇಳಿ ಇದು ಇಷ್ಟು. ಮತ್ತು ನಾನು ರೆಡಿ ಮಾಡೋದು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ತೀನಿ. ಅದೇ ನನ್ನ ಮಗಳೇ ಮಾಡೋದೀಗ. ಅಲ್ಲ ಬಂಗಾರು ಕಾಯ್ತು ಅಂತ ಈಗ ನನ್ನ ಚಿನ್ಮ ಮಾಡುತ್ತೆ. ಈಗ ಮಾಡಮ್ಮ ಅನ್ಬೇಕು. ಮಾಡಿ ಅಮ್ಮ. ಈಗ ಪುಟಾಣಿ ಮಾಡ್ತೀನಿ, ಪುಟಾಣಿನಾಗ ವೀಡಿಯೋ ಮಾಡೋದು, ಪುಟಾಣಿ ಇದು ಬ್ಲಾಗ್ ನೀ ಕಾಣಿಸ್ತಿದೆ ತಾನೆ ಇವಾಗ. ಇವಾಗ ಏನೇನು ಮಾಡಿದೆ ಅಂತ ಅವ್ರಿಗೆಲ್ಲ ತೋರಿಸೋಯ್ತಾ. ಫಸ್ಟ್ ಇದೊಂದು ಪ್ಯಾಕೆಟ್ ಪಾಟ್ ಮಾಡಿಕೊಡ್ತೀನಿ. ಇವಾಗ ಇದನ್ನೆಲ್ಲ ಪಾತ್ರೆಗೆ ಹಾಕ್ಬೇಕು. ನೀನು ಹಾಕು ಈ ಸತಿ. ನೀನೇ ವರ್ಷ ನೀನೇ ಮಾಡಬೇಕು. ಮೆತ್ತಗೆ ನೆಚ್ಚಬೇಕು. ಸುಮ್ಮನೆ ಗಿಡ್ಕಪ್ಪು ಅದೇ ಸುರಿಯುತ್ತೆ. ಹಿಂಗೆ ಹಿಂಗೆ ಹಂಗನ್ನು ಅದೇ ಆಗುತ್ತೆ. ಅವ್ರಿಗೆ ಹೇಳಿ ಈಗ ಫಸ್ಟು ಈ ಪ್ಯಾಕೆಟ್ನಾಗ ಮಿಕ್ಸ್ ಮಾಡ್ಕೊತಾವನಿ ಅಂತ ಹೇಳು. ಒಂದು ಮಾಡ್ಕೊಂಡೆ. ನೆಕ್ಸ್ಟು ಮತ್ತೆ ಇದನ್ನ ಇಲ್ಲಿ ಹಾಕತ್ತೀನಿ. ಹಾಕು. ಇವಾಗ ನಿಧಾನಕ್ಕೆ ಹಾಕ್ಬೇಕು. ತರಕಾರಿ ಇನ್ನೊಂದು ಸ್ವಲ್ಪ ಓಪನ್ ಮಾಡ್ತೀನಿ. ಇದು ಬಂಗಾರ ಕವಿದಿನಿ. ಇದು ಬಂಗಾರ ಇದನ್ನ ಹಾಕು. ಇದನ್ನ ಇವಾಗ 2 ಪ್ಯಾಕೆಟ್ ಹಾಕಿದ್ಯಾ ಅಲ್ಲಿ? ಕೈ ಎತ್ತು ಬಂಗಾರು. ಇವಾಗ ಓಪನ್ ಮಾಡಿ ಹಾಕ್ತೆ ಅಲ್ಲಿ. ಓಕೆ. ನೆಕ್ಸ್ಟ್ ಏನು ಹಾಕ್ಬೇಕು ಗೊತ್ತಾ? ನಮ್ಮ ಮಗ ತಿಂತವಳೆ ಪುಟ್ಟಮ್ಮ. ಈಗ ಇದನ್ನೆಲ್ಲ ಅಲ್ಲಿ ಸುರಿಕಂದ ಅಲ್ಲಿಗೆ ಹಾಕು ಬಂಗಾರಿ. ಹಾಕು ಮುದ್ದು, ನೀಟಾಗಿ ಹಾಕು. ವೆರಿ ಗುಡ್. ಅದೇನು ಹೇಳು? ಫೇವ್ರೇಟ್ ಏನವ ಅದು? ಅದ್ರ ಹೆಸರು ಕೊಬ್ಬರಿಕಾಯಿ. ಓಕೆ. ತಿನ್ನಂಗಲ್ಲ ಕಣವ.
ಈಗ ಬಂಗಾರಿ ನೆಕ್ಸ್ಟ್ ಈ ಕಳೆ ಬಿತ್ತನೆಲ್ಲ ಸುರಿಯೋದ್ರೊಳಗಡೆ ಅಜ್ಜಿ ದೊಡ್ಡ ಕವ್ರಿಗೆ ಹಾಕ್ಬಿಟ್ಟದೆ. ನಿಧಾನಕ್ಕೆ ಕೆಳಕ್ಕೆ ಬೋಗಿಸ್ಬಿಟ್ಟಿಯಾ ಮೆತ್ತ ಸರಿ. ನಾ ಚೆಲ್ಬಿಟ್ಟು ನಾನು ಹಂಗೆ ಚೆಲ್ಬಿಟ್ಟೆ. ಅಮ್ಮ ಸುರಿದ್ಬಿಟ್ಟಿದ್ನಲ್ಲ ಈಗ. ಕಣಪ್ಪ ಹಾಂ ವೆರಿ ಗುಡ್. ಸೈಡ್ ಗಿಡಕ್ಕೆ ಅವ್ರನ್ನೆಲ್ಲ ತಿನ್ನೋದೇ ಇಲ್ಲ. ಮಾಡ್ತಾ ಮಾಡ್ತಾ ಅಲ್ಲೇ ತಿಂದ್ಬಿಡೋದು ನೀನು. ಇವಾಗ ಎರಡೂ ಕಲಸು ನಿಧಾನಕ್ಕೆ ಕಲಸು ಬಂಗಾರಿ. ಮಿಕ್ಸ್ ಮಾಡು ಎಲ್ಲನೂ. ಹಾಂ ಗೊತ್ತು ಮಾಡ್ಕೋಬೇಕು ನೀನು. ಹಿಂಗೆ ಕಲಸು ನೀಟಾಗಿ. ಹಂಗೆ ನೀನು ಕಲಿಸ್ತಾ ಇದ್ದಿಲ್ಲ ಹಂಗೆ ಕಂಡು ಕಲಸವ. ಹ್ಞೂ ಕಲಸು. ಏಯ್ ಸಾಕು 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 ಸಾಕು. ಅಯ್ಯೋ ಸುರಿಬಿಟ್ಟು ಯಾಕಣವ ತಾಯಿ. ಕೈ ತಕಂದ ಇವಾಗ. ರೆಡಿ ಆಯ್ತಾ ಈಗ? ರೆಡಿನ ಪುಟ್ಟು? ಹಾಂ ರೆಡಿ ಮಾಡಿಬಿಟ್ರು. ಅವೆರಡನ್ನ ಲಾಸ್ಟಿಂದ ಪ್ಯಾಕೆಟ್ಗೆ ಹಾಕ್ಬೇಕಾದ್ರೆ ಹಾಕೋದು. ಕಳ್ಳ ಬೇಡ ಕೊಡು. ಜಾಸ್ತಿ ಕಳ್ಳ ಎಷ್ಟಿದ್ದು ನೋಡು. ಒಂದು ಸ್ವಲ್ಪ ಹಾಕವೇರು, ಜಾಸ್ತಿ ಹಾಕ್ಬೇಡ. ಅವಳು ಸಂಕ್ರಾಂತಿ ಹಬ್ಬಕ್ಕೆ ಈ ಸತಿ ಅವಳೇ ರೆಡಿ ಮಾಡ್ಕೊತಾವಳ ಅಲ್ಲಕಂದ. ಇದನ್ನು ಸ್ವಲ್ಪ ಹಾಕಬೇಕು. ಇಷ್ಟು ಬೇಡ, ಜಾಸ್ತಿ ಆಗ್ಬಿಡುತ್ತೆ. ಹಾಕೋರು ಕೊಡು. ಹ್ಞೂ ಸಾಕು. ಅಲ್ಲೇ ಸ್ವಲ್ಪ ಜಾಸ್ತಿ ಕಳ್ಳ ಆಗೋದೇ ಜಾಸ್ತಿಗೆ. ಸಾಕು. ಎಳ್ಳನ್ನ ಲಾಸ್ಟ್ ಪ್ಯಾಕೆಟ್ ಮಾಡೋದಕ್ಕೆ ಹಾಕೋದು. ಎಳ್ಳನ್ನ ಮಿಕ್ಸ್ ಮಾಡೋದು ಬೇಡ, ಅಡಿಲಿ ನಿಂತ್ಕೊಬಿಡುತ್ತೆ. ಎಳ್ಳ ಪ್ಯಾಕೆಟ್ ಮಾಡೋದು ಗೊತ್ತಿಲ್ಲ. ಎಳ್ಳು ಹಾಕೋಂಗಿಲ್ಲ ಅಲ್ಲಿಗೆ, ಮಿಕ್ಸ್ ಮಾಡೋಂಗಿಲ್ಲ. ಪ್ಯಾಕೆಟ್ ಒಳಗೆ ಡೈರೆಕ್ಟಾಗಿ ಹಾಕ್ಬಿಡು. ತಾತಣ್ಣ ಏನಂತಾರೆ ಯಾಕೆ ಯಾಕೆ ಅಂತ. ಕಳ್ಳನೂ ಕಲಸಿಗ ನೀಟಾಗಿ. ಈ ಎಳ್ಳನ್ನ ಲಾಸ್ಟ್ಲಿ ನಾನು ಇದಕ್ಕೆ ಮಿಕ್ಸ್ ಮಾಡಲ್ಲ. ಯಾವಾಗಲೂ ಎಳ್ಳ ಮಿಕ್ಸ್ ಫಸ್ಟ್ ಒಂದು ಸತಿ ಗೊತ್ತಿಲ್ಲದೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಬರೀ ಎಳ್ಳು ಹುಡಿನೆಲ್ಲ ಎಳ್ಳೆಲ್ಲ ಫುಲ್ ಅಡಿ ನಿಂತ್ಕೊಬಿಟ್ಟಿತ್ತು. ಅದಕ್ಕೆ ಈ ಸತಿ ಎಳ್ಳು ಹಾಕ್ತಿಲ್ಲ. ಇವತ್ತೆಲ್ಲ ಕಣ್ ಮುದ್ದು. ನಾಳಾಕ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಕೊಡೋದು ಅದನ್ನ. ಚೆಲ್ಬಿಟ್ಟಿ ಅಜ್ಜಿ ಕೈ ಕವರ್ ಇಸ್ಕೋಬೇಕು. ಮತ್ತೆ ಪ್ಯಾಕ್ ಮಾಡೆ ರೂಮ್ಲದ ಕವರ್ ಮಾಡ್ಕೋದು ಇಸ್ಕೋಬೇಕು. ಅಜ್ಜಿ ಕವರ್ ಕೊಡಜ್ಜಿ ಏನು. ಫೋನ್ ಬರೀ ಚಾರ್ಜರ್. ವೆರಿ ಗುಡ್. ಹಂಗೆ ಎಲ್ಲನೂ ತುಂಬಿಡ್ಕೊಂಡ ನನ್ನ ಮಗಳೇ ತುಂಬ್ತಾಳೆ. ಫೋನ್ ಚಾರ್ಜ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದೆ. ಮತ್ತೆ ಇನ್ನೂ ಚಾರ್ಜು ಖಾಲಿ ಬಿಡುತ್ತೆ. ಈಗ ಚಾರ್ಜರ್ ಅಂಗಡಿಲ್ಲದ ಹೋಗಿ ಎತ್ಕೊಂಬರಕ್ಕ ನೋಡಿ ಎಷ್ಟು ನೀಟಾಗಿ ತುಂಬಿದಳು. ನನ್ನ ಮಗಳ 4ನೇ ವರ್ಷದ ಸಂಕ್ರಾಂತಿಗೆ ಅವಳೇ ಮಾಡ್ಕೊಳಂಗಾಯ್ತು. ಏನಕ್ಕಂದು ಓಪನ್ ಮಾಡಿಕೊಟ್ಟು ಕೊಡು ಬಂಗಾರಿ. ಫೋನ್ ಸ್ವಿಚ್ ಆಫ್. ಈಗ ಚಾರ್ಜ್ ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ತುಂಬ ಆಗೋಗಿರುತ್ತೆ ಆಮೇಲೆ ಅವಳು. ಸ್ವಿಚ್ ಆಫು ಫೋನು ತುಂಬಕ್ಕಂದು ಹೆಂಗೆ ತುಂಬಿದೆ ನೋಡ್ರಿ. ಸ್ವಿಚ್ ಆಫ್ ಆಗೋಯ್ತು ಫೋನ್. ಬೇಗ ಬೇಗ ತುಂಬಮ್ಮ. ಹಾಂ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಂದ ಅವಳು ರೆಡಿನೇ ಮಾಡಿರಲಿಲ್ಲ, ಮನೆ ಕ್ಲೀನು ಮಾಡಿರಲಿಲ್ಲ. ಅದಕ್ಕಾಗಿ ಇದೇ ಫಸ್ಟ್ ಟೈಮು ಇನ್ನು ಸಾಯಂಕಾಲ ಟೈಮ್ ಕೊಡಿಸ್ತಾ ಇರೋದು. ಎಳ್ಳು ಬೆಲ್ಲ ಬೀರಿಸ್ತಿರೋದು. ಫಸ್ಟೆಲ್ಲ ಬೆಳಗಿನ ಟೈಮು 9 ಗಂಟೆಗೆ ಎಲ್ಲ ಮುಗ್ದೋಯ್ತಿತ್ತು. ನಾನು ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಊಟ ಮಾಡ್ಕೊಂಡು ಜಸ್ಟ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಸ್ವಲ್ಪ ಹೊತ್ತು ಲೈವ್ ಬನ್ನಿ ಅಂತ ಹೇಳ್ಬಿಟ್ಟಿದ್ದೀನಿ. ಲೈವ್ ಮಾಡಬೇಕು ಇವಾಗ. ಮತ್ತು 4-5 ಗಂಟೆ ಗಂಟ ಲೈವ್ ಮಾಡಿಬಿಟ್ಟು 5 ಗಂಟೆ ಕೊಡ್ಸೋಣ ಅಂದ್ಬಿಟ್ಟು ಇವಾಗ ಅವಳು ಸ್ನಾನ ಮಾಡ್ಸ್ಕೊಂಬರಕ್ಕೆ ಹೋಗೋಳೆ. ನಾನು ಜಸ್ಟ್ ಸಿಂಪಲಾಗಿ ನಾನು ಸ್ಯಾರಿ ಎತ್ತಿಟ್ಟಿದ್ದೆ, ಬೇರೆ ಸ್ಯಾರಿ ಸಿಂಪಲ್ ಸ್ಯಾರಿ ಒಂದು ವೈಟ್ದು ಚೆಕ್ಸು. ನಾನು ಚೆಕ್ಸ್ ಸ್ಯಾರಿದು ವೈಟ್ ಒಂದು ಎತ್ತಿಟ್ಟಿದ್ದು ಸಿಂಪಲ್ ಬ್ಲೌಸು, ಸಿಂಪಲ್ ಸ್ಯಾರಿ. ಅದ್ರದ್ದು ಬ್ಲೌಸು ನನಗೆ ಯಾವ ಸ್ಯಾರಿದು ನನ್ನ ಬ್ಲೌಸ್ಗಳು ಆಗ್ತಿಲ್ಲ. ಒಂದೇ ಒಂದು ರೆಡಿಮೇಡು ಒಂದು ಬ್ಲ್ಯಾಕ್ ಬ್ಲೌಸ್ ತಗೊಬಿಟ್ಟಿದ್ದೀನಿ. ಅಂದರೆ ಎಲ್ಲ ಸ್ವಲ್ಪ ದಪ್ಪ ಬಿಟ್ಟಿರೋದ್ರಿಂದ ನಾನು ಒಂದು ಬ್ಲೌಸೂ ಆಗ್ತಿಲ್ಲ ಇವಾಗ ಪ್ರೆಸೆಂಟ್ಸು. ಸೊ ಇದೊಂದೇ ದೊಡ್ಡ ಸೀರೆಗಳು, ಗ್ರ್ಯಾಂಡ್ ಸೀರೆಗಳು ಮಾತ್ರ ಆಯ್ತಿರೋದು. ಬಾರ್ಡರ್ ಸೀರೆಗಳದ್ದು ಸಿಂಪಲ್ ಸ್ಯಾರಿ ಬ್ಲೌಸ್ ಮಾತ್ರ ಒಂದು ಆಯ್ತಾ ಇಲ್ಲ. ಅದೇ ತಿಟ್ಟಿದ್ದನ್ನ ಹಾಕೊಳ್ಳೋಣ ಅಂತ ಬ್ಲೌಸ್ ಅದೆಲ್ಲೂ ಸಿಕ್ಕಲೇ ಇಲ್ಲ. ಸರಿ ಅಂದ್ಬಿಟ್ಟಿದ್ದೀನಿ. ಆ ಕಡೆ ಪಿನ್ ಬೇರೆ ಮಾಡಿಟ್ಟಿಲ್ಲ. ಇವತ್ತೇ ಫಸ್ಟ್ ಟೈಮು ಸೈಡ್ ಪಿನ್ ಮಾಡ್ಕೊಂಡಿರೋದು. ಏನು ಸಿಂಗಲ್ ಪಿನ್ ಮಾಡ್ಕೊಂಡಿದ್ದು ಫಸ್ಟ್ ಟೈಮು ಹಿಂಗೆ ಸಿಂಗಲ್ ಪಿನ್ ಮಾಡ್ಕೊಂಡಿರೋದು. ಏನು ಇದನ್ನು ಸಖತ್ತಾಗಿ ಕಾಣ್ತೈತಲ್ಲ ಸಿಂಗಲ್ ಪಿನ್. ಜಸ್ಟ್ ಮನೇಲಿ ತಾನೇ ಇರ್ತೀನಿ. ಒಂದು ಸ್ವಲ್ಪ ಹೊತ್ತು ಲೈವ್ ಮಾಡಿ ವೀಡಿಯೋ ಮಾಡೋ ತನಕ ಇರಲಿ ಅಂದ್ಬಿಟ್ಟು ಹಾಕೊಂಡಿದ್ದು ಸಿಂಗಲ್ ಪಿನ್. ಯಾವತ್ತೂ ಹಾಕೊಂಡಿಲ್ಲ ಅಂದ್ರೆ ಹೊರಗಡೆ ಅಂದ್ರೆ ಮೇಂಟೈನ್ ಮಾಡೋಕ್ಕಾಗ ಹಿಂಗೆ ಇಟ್ಕೊಂಡಿರ್ಬೇಕಾಗುತ್ತೆ. ಮನೇಲಿ ತಾನೇ ಒಂದು ಸ್ವಲ್ಪ ಹೊತ್ತು ಇದ್ದು ಪೂಜೆ ಗೀಜೆ ಮಾಡಿಸ್ಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೇ ಹಾಕೊಂಡೈತೆ. ಬಟ್ ನೈಟಾಗಿ ಇದನ್ನು ಹಾಕೋದ್ರೆ ಗೊತ್ತಿಲ್ಲ, ಪಿನ್ ಮಾಡಿ ಇಟ್ಕೊಳ್ಳೋವೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ
ಚೆನ್ನಾಗಿ ಕಾಣ್ತಿದೆ. ಸಿಂಗಲ್ ಪೇನ್ ಏನು ತೊಂದರೆ ಇಲ್ಲ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಫಲ ಎರೆಯೋದು ಅಂತಂತ ಮೇಡಮ್ನವರು ರಾತ್ರಿ ಫ್ರಾಕ್ ಹಾಕತ್ತೀನಿಕಮ್ಮ ಅಂತ ಎತ್ತಿದ್ಬಿಟ್ಟಿಗೆ ಕಳ್ಳರು ಸ್ನಾನ ಮಾಡಿದ ತಕ್ಷಣ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಕೂತ್ಬಿಟ್ರಲ್ಲ ಬಂಗಾರಿ. ಹಾಯ್ ಉಗುರು ಕಡೆ ಬಿಡಾಯ್ತು. ಎಲ್ಲರಿಗೂ ಮಕರ ಸಂಕ್ರಾಂತಿ ಸಂಕ್ರಾಂತಿ ತಾನೆ ಹಬ್ಬದ ಶುಭಾಶಯಗಳು. ಬಿದ್ಬಿಟ್ಟೆ ಕಣ್ಮುದ್ದು. ಹೇಳ್ಕಲ್ಬಿಟ್ಟಿಂಗ ಕೈ ನಮಸ್ಕಾರ ಮಾಡ್ಕೊಬಿಟ್ಟಿಂಗ ಇದು ಮೆತ್ತಗೆ ಮಾಡೋ ಸಾಕೋಡಿ. ಇದು ಮುಟ್ಟು ಸಾಕು. ಅಲ್ಲಿ ತಲೆ ಬಿಡ. ನೋಡಿ ಒಗ್ಗವ ಕಂಡಿದ್ದು ಮಾತಾಡೋ ಹಂಗೆ ಹೋಗು. ಎಲ್ಲರೂ ತಿಂಡಿ ತಕ್ಕೋದು. ನಾನು ಮೊದಲ ಹಂಗೆಲ್ಲ ಹ್ಯಾಪಿ ಸಂಕ್ರಾಂತಿ. ಇದು ನಂಗೆ 4ನೇ ವರ್ಷದ ಸಂಕ್ರಾಂತಿ ಏನೋ. ಇದು 4ನೇ ಸಂಕ್ರಾಂತಿ. ವೆರಿ ಗುಡ್. ಗುಡ್. ಅಮ್ಮ ಫ್ರಾಕ್ ಹಾಕೋ ಅಂತ ನಾ ಫ್ರಾಕ್ ಹಾಕೊಂಡಿಲ್ಲ. ನಾನು ಬ್ಯಾಡ್ ಗರ್ ಅಂದ್ಬಿಡು. ಜೊತೆ ಹಾಕೊಳ್ಳೋದು ನನ್ನ ಹುಡ್ಗ ಹಾಕೊಂಡಿದ್ದು ಸಾಕು. ಈ ಕಡೆ ಸಾಂಬಾರು ರೆಡಿ, ಈ ಕಡೆ ಕಿಚಡಿ ಆಗ್ತಾ ಇದೆ ಕುಕ್ಕರಲ್ಲಿ. ಇವಾಗ ಇನ್ನೂ ವಿಸಿಲ್ ಹೊಡಿತಾ ಇದೆ. ಇದು ಕುಂಬಳಕಾಯಿ ಸಾಂಬಾರು. ಇದಕ್ಕೆ ಕಿಚಡಿಗಿದೆ ಕಾಂಬಿನೇಷನು ಸಖತ್ತಾಗಿರುತ್ತೆ. ಮಿಕ್ಸ್ಡ್ ವೆಜಿಟೇಬಲ್ಸು ಮತ್ತು ಕಾಳುಗಳು. ಪಾಯಸಕ್ಕೂ ಇವಾಗ ಪಾಯಸ ರೆಡಿ ಮಾಡಬೇಕು ಇದಾದಮೇಲೆ. ಜಸ್ಟ್ ಲೈವೆಲ್ಲ ಮುಗಿಸ್ಕೊಂಡು ಅವಳಿಗೆ ಹತ್ರ ಎಳ್ಳು ಬೆಲ್ಲೆಲ್ಲ ಬೀರಿಸ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಫೈನಲ್ ಸೀರೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಚೇಂಜ್ ಮಾಡ್ಬಿಟ್ಟು ಡ್ರೆಸ್ ಹಾಕೊಂಡಿದ್ದೀನಿ. ಇವಾಗ ಅಡುಗೆ ರೆಡಿ ಆಗ್ತಿದೆ. ಮುಖ ತೊಳ್ಕೊಂಡು ಪೂಜೆ ಗೀಜೆ ಮಾಡಿಬಿಟ್ಟು ಫೋಟೋ ಪೂಜೆ ಮಾಡಿಬಿಟ್ಟು ಚೆನ್ನಾಗಿ ಊಟ ಮಾಡಿಬಿಟ್ಟು ಆರಾಮಾಗಿ ನಿದ್ದೆ ಮಾಡೋದು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.